ಹಿರಿಯೂರಿನಲ್ಲಿ ಐಪಿಎಲ್ನ ಆರ್ಸಿಬಿ ಫೈನಲ್ ಪಂದ್ಯ ವೀಕ್ಷಣೆಗೆ ಪೊಲೀಸ್ ಇಲಾಖೆ ತಡೆ ತಂದಿದ್ದು, ದಲಿತ ಸೇನೆಯ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಐಪಿಎಲ್ ಫೈನಲ್ ಪಂದ್ಯ ಇಂದು ನಡೆಯಲಿದೆ. ಆರ್ಸಿಬಿ ತಂಡ ಬಲಿಷ್ಠ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ ಸೆಣಸಾಟ ನಡೆಸಲಿದೆ. ಈ ಒಂದು ಫೈನಲ್ ಪಂದ್ಯ ಲೈವ್ ವೀಕ್ಷಣೆಗೆ ಹಿರಿಯೂರಿನ ನೆಹರು ಮೈದಾನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹಿರಿಯೂರು ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಟಿಕಾ ಗೋಲ್ಡ್ ಕಂಪನಿಯ ಮಾಲೀಕರಾದ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಅವರ ಸಾರಥ್ಯದಲ್ಲಿ ದಲಿತ ಸೇನೆ ಈ ಒಂದು ಪಂದ್ಯ ವೀಕ್ಷಣೆಗೆ ಆಯೋಜನೆ ಮಾಡಿದೆ. ಈ ಒಂದು ಲೈವ್ ಪಂದ್ಯ ವೀಕ್ಷಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ನಗರಸಭೆ, ಪೊಲೀಸ್ ಇಲಾಖೆ ಸೇರಿದಂತೆ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಿಂದಲೂ ಸಹ ಅನುಮತಿ ಪಡೆಯಲಾಗಿದೆ. ಇನ್ನು ಇಲಾಖೆಗಳು ಅನುಮತಿ ಸಹ ಕೊಟ್ಟಿದ್ದು, ಇದೀಗ ಏಕಾಏಕಿ ಪೊಲೀಸ್ ಇಲಾಖೆ ಕ್ರಿಕೆಟ್ ಪಂದ್ಯ ವೀಕ್ಷಣೆಗೆ ತಡೆ ತಂದಿದೆ. ಇನ್ನು ಇದು ಆಯೋಜಕರಿಗೆ ಹಾಗೂ ಕ್ರೀಡಾಭಿಮಾನಿಗಳಿಗೆ ತೀವ್ರ ನೋವುಂಟು ಮಾಡಿದೆ. ಈ ಹಿನ್ನೆಲೆ ದಲಿತ ಸೇನೆಯ ರಾಜ್ಯ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಒಂದು ಕೃತ್ಯ ಕ್ರೀಡಾಭಿಮಾನಿಗಳಿಗೆ ನೋವುಂಟು ಮಾಡಿದೆ. ದಲಿತ ಸೇನೆ ಕಳೆದ 4-5 ದಿನಗಳಿಂದ ಕಾರ್ಯಕ್ರಮದ ಸಿದ್ಧತೆ ನಡೆಸುತ್ತಿದೆ. ಕೊನೆ ಹಂತದಲ್ಲಿ ಪೊಲೀಸ್ ಇಲಾಖೆ ತಡೆ ತಂದಿದ್ದು, ಬೊಮ್ಮನಹಳ್ಳಿ ಬಾಬು ಅವರ ಸಾಮಾಜಿಕ ಕಾರ್ಯಗಳಿಂದ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಹಿರಿಯೂರು ಭಾಗದಲ್ಲಿ ರಾಜಕೀಯವಾಗಿ ಬೆಳೆಯುತ್ತಿದ್ದು, ಅವರಿಗೆ ಕಡಿವಾಣ ಹಾಕಲು ಸ್ಥಳೀಯ ರಾಜಕೀಯ ದುರುದ್ದೇಶದಿಂದ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಿದೆ. ಇದಕ್ಕೆ ನಮ್ಮ ವಿರೋಧ ಇದ್ದು, ಬೊಮ್ಮನಹಳ್ಳಿ ಬಾಬು ಅವರು ಚುನಾವಣೆಯಲ್ಲಿ ಗೆದ್ದು ಬರುವವರೆಗೂ ಕೂಡ ದಲಿತ ಸೇನೆ ಅವರ ಜೊತೆ ಇರುವುದಾಗಿ ದಲಿತ ಸೇನೆಯ ಗುಲ್ಬರ್ಗದ ಮುಖಂಡರಾದ ಶಿವಕುಮಾರ್ ಗೋಲ್ ಅವರು ಆಕ್ರೋಶ ಹೊರಹಾಕಿದ್ದು, ಈ ಕುರಿತು ಎಸ್ಪಿ ಅವರನ್ನು ಸಹ ಭೇಟಿ ಮಾಡುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ನನಗನ್ನಿಸ್ತದ ಇದ್ರಾಗ ಒಂದು ಸ್ವಲ್ಪ ಜರ ರಾಜಕೀಯ ಅಡಗ್ತದೆ. ಯಾಕಂದರೆ ಬೊಮ್ಮನಹಳ್ಳಿ ಬಾಬು ಅವರು ಸುಮಾರು 2011ರಿಂದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡು ಈ ಒಂದು ಹಿರಿಯೂರು ಭಾಗದಲ್ಲಿ ಒಂದು ರಾಜಕೀಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವ್ರಿಗೆ ಕಡಿವಾಣ ಹಾಕಬೇಕು ಅಂತೇಳಿಕೆ ಏನು ರಾಜಕೀಯ ನಡೆದದ, ಇದು ಸಾಧ್ಯ ಇಲ್ಲ. ಬೊಮ್ಮನಹಳ್ಳಿ ಬಾಬು ಅವರಿಂದ ಇಡೀ ದಲಿತ ಸಮಾಜ ಇದೆ, ದಲಿತ ಸೇನೆ ಸಂಘಟನೆ ಇದೆ, ಸಾವಿರಾರು ಕಾರ್ಯಕರ್ತರಿದ್ದಾರೆ. ಅದರಂತೆ ಒಂದು ಯಂಗ್ ಟೀಮ್ ಇದೆ ಬೊಮ್ಮನಹಳ್ಳಿ ಬಾಬು ಅವರಿಂದ. ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯ ಗಳಿಸುವವರೆಗೂ ನಮ್ಮ ದಲಿತ ಸೇನೆ ಸಂಘಟನೆ ಅವರು ಬೆನ್ನೆಲುಬಾಗಿರ್ತದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಡಿವಾಣ ಹಾಕಿದಂಥ ಕೆಲವು ಕಾಣದ ಕೈಗಳು ಏನದ ಕ್ರೀಡಾಭಿಮಾನಿಗಳಿಗೆ ಭಾಳ ಒಂದು ನೋವುಂಟು ಮಾಡಿದ್ದಾರೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ. ಹೆಸರು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏನು IPL ಇಲ್ಲಿ ನಡೀಲಿಕ್ಕೆ ಬಹಳಷ್ಟು ಜನ ಸಹಕರಿಸಿದ್ದಾರೆ. ಅವರಿಗೆ ಇವತ್ತು ಪರ್ಮಿಷನ್ ತೊಗೊಂಡ್ರು ಈ ಥರ ಆಗ್ತಾಯಿದೆ. ದಿನಾಂಕ ಏನಪ್ಪ ಅಂದ್ರೆ 1ನೇ ತಾರೀಕು ಹಿರಿಯೂರಿನಲ್ಲಿ ನಗರದ ನೆಹರು ಮೈದಾನದಲ್ಲಿ ಇದೊಂದು IPL ಪಂದ್ಯಾವಳಿ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾರೇ ಆಗಿರಲ್ಲ, ಇದಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅಂದಾಗ ಇವತ್ತು SP ಅವರು ಮಾತಾಡ್ತಾರೆ. ಒಂದು ಸ್ವಲ್ಪ ಏನೋ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗ್ತದೆ. ಇಲ್ಲ, ಯಾವುದು ಲ್ಯಾಂಡ್ ಆರ್ಡರ್ ಏನೂ ಇಶ್ಯೂ ಆಗೋದಿಲ್ಲ. ದೊಡ್ಡ ದೊಡ್ಡ ಜಾತ್ರೆಗಳು ನಡೀತಾವೆ, ಲಕ್ಷಾನುಗಟ್ಟಲೆ ಜನ ಸೇರ್ತಾರೆ, ಅಲ್ಲಿ ಯಾವುದು ಲ್ಯಾಂಡ್ ಇದು ಇಶ್ಯೂ ಆಗೋದಿಲ್ಲ. ಇದೊಂದು ಕ್ರಿಕೆಟ್ ಇದಕ್ಕಾಗಿ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗುತ್ತಾ? ಅದಕ್ಕೆ ನಾನು ಈಗಾಗಲೇ ನಾವು ಇಲ್ಲಿ ಪ್ರೆಸ್ ಮೀಟ್ ಮುಗಿಸ್ಕೊಂಡು ನೇರವಾಗಿ ನಾವು SP ಹತ್ರ ಹೋಗ್ತೀವಿ. SP ಹತ್ರ ಹೋಗಿ ಮಾತಾಡ್ತೀವಿ. ನಾವು ಈ ಕಾರ್ಯಕ್ರಮಕ್ಕೆ ಯಾವುದೂ ಅಡೆತಡೆ ಇಲ್ಲದೆ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಲಿಕ್ಕೆ ತಮ್ಮದು ಕೂಡ ಒಂದು ಇದು ಇರಬೇಕಂತ ಹೇಳಿ ನಾವು ಈಗೆಲ್ಲ ನಮ್ಮದು ರಾಜ್ಯ ನಾಯಕರು ಜಾವೇದ್ ಖಾನ್ ಸರ್ ಆಗಿರ್ಬೋದು, ನಮ್ಮದು ವಿಭಾಗೀಯ ನಾಯಕರಾದ ನಾವು ನೇರವಾಗಿ ಇಲ್ಲಿ ಪ್ರೆಸ್ ಮೀಟ್ ಮುಗಿಸ್ಕೊಂಡು SP ಅವರಿಗೆ ಭೇಟಿ ಮಾಡ್ತೀವಿ. ದಲಿತ ಸೇನೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಇದಕ್ಕೆ ಸಹಕಾರ ನಮ್ಮದು ಬೊಮ್ಮನಹಳ್ಳಿ ಬಾಬುರವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಪರ್ಮಿಷನ್ ನಮ್ಮ ಹತ್ರ ಇದೆ, ನಾವು ನೋಡ್ಬೋದು. ಚಾನಲ್ ಕಟ್ಟಿದ್ದೀವಿ, ಪರ್ಮಿಷನ್ ಕೊಟ್ಟಿದೆ ಎಲ್ಲ ಡಿಪಾರ್ಟ್ಮೆಂಟ್. ಆದರೂ ಕೂಡ ಇದೆಲ್ಲ ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಕಾಣದ ಕೈ ಇಲ್ಲಿ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಲೋಕಲ್ಸ್ ಕೆಲವು ಕಾಂಗ್ರೆಸ್ ವ್ಯಕ್ತಿಗಳು, ಅಟಿಕಾ ಬಾಬುರವರು ಇಲ್ಲಿ ಏನಾದರೂ ಬಂದರು ನಮ್ಮದೇನು ಬೇಳೆ ಬೇಯೋದಿಲ್ಲ ಅಂಥೇಳಿ ಅವರು ಕಾರ್ಯಕ್ರಮಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸಂಘಟನೆ ಮುಖಾಂತರ ಇದು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು. ಅದಕ್ಕೆ ಸಹಕಾರ ಅಟಿಕಾ ಬಾಬುರವರು ನಮ್ಮ ಜೊತೆಗಿದ್ದಾರೆ ಅಷ್ಟೇ. ಈಗೇನಾಗಬೇಕು ನಿಮಗೆ? ಇದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮಗೆ ಅದು ಪರ್ಮಿಷನ್ ಅಂತೂ ನಾವು ತೊಗೊಂಡಿದ್ದೀವಿ. ಯಾವ ಕಾರಣಕ್ಕೂ ನಾವು ಇಲ್ಲಿ ಕಾರ್ಯಕ್ರಮ ಸ್ಥಗಿತಗೊಳಿಸಲ್ಲ. ಈಗ ಆಲ್ರೆಡಿ ನಾವು ಇಲ್ಲಿಂದ ಏನು ಪ್ರೆಸ್ ಮೀಟ್ ಮುಗಿಸ್ಕೊಂಡು ನೇರವಾಗಿ ನಾವು SP ಹತ್ರ ಹೋಗಿ ಮಾತಾಡ್ತೀವಿ ನಾವು.